ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಈಗ 1 ರಿಂದ 1.5 ತಿಂಗಳು ಬೆಳೆ ಇದೆ. ಆದ್ರೆ ಈ ಬೆಳೆ ಎಲ್ಲ ಮಾಡೋದು ಹೇಗೆ ಅಂತಂದೇಳಿ ಮೊದಲಿಗೆ ಹೇಳ್ಬೇಕಂತಂದ್ರೆ ಭೂಮಿಯನ್ನ ತಯಾರು ಮಾಡ್ತಕ್ಕಂಥದ್ದು, ಎಡೆ ಕುಂಟೆ ಎಲ್ಲ ಮಾಡಿ ಭೂಮಿಯನ್ನ ಚೆನ್ನಾಗಿ ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನ ಸಮ ಮಾಡಿ ಅದಕ್ಕೆ ಗೊಬ್ಬರ, ಏನು ಕೊಟ್ಟಿಗೆ ಗೊಬ್ಬರವನ್ನು ಅಲ್ಲ ಮಣ್ಣಿ ಮಿಕ್ಸ್ ಮಾಡ್ತೀರಾ. ಮತ್ತೆ ಅರ್ಧದಷ್ಟು ಸಾರಜನಕ ಮತ್ತೆ ಉಳಿದಂತ 50ರಲ್ಲಿ ಅರ್ಧ ಅಂದ್ರೆ 25 kg ಏನು ಸಾರಜನಕ ಇದೆ ಅವಾಗೆ ಮಣ್ಣು ತಯಾರು ಮಾಡುವಾಗಲೇ ಹಾಕ್ಬೇಕಾಗುತ್ತೆ. ಮತ್ತೆ ಉಳಿದಂತ ರಂಜಕ ಮತ್ತೆ ಎಷ್ಟು 40 ಮತ್ತೆ 20 ರಂಜಕ ಮತ್ತೆ ಪೊಟ್ಯಾಶ್ ಗೊಬ್ಬರನ್ನು ಕೂಡ ಆಗಲೇ ಮಣ್ಣಿಗೆ ಕೊಟ್ಟು ಎಲ್ಲ ಅದ ಮಾಡಬೇಕಾಗ್ತದೆ. ಇದಾದ ನಂತರ ನಾವು ಈಗ ಸಾಲುಗಳನ್ನು ತೆಗಿಬೇಕಾಗುತ್ತೆ. ಸಾಲು ಮತ್ತೆ ಬೋದುಗಳನ್ನು ಮಾಡಿ 4 ಮತ್ತೆ 1.5 ಇಂದ 2 ಅಡಿವರೆಗೆ 4 ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ 1.5. ಕೆಲವೊಂದು ತಳಿ ಗಿಡ್ಡ ತಳಿ ಅಂತಂದ್ರೆ 1 ಅಡಿ ಸಾಕಾಗ್ತದೆ, ದೊಡ್ಡ ತಳಿ ಆದ್ರೆ 1.5 ಇಂದ 2 ಅಡಿ ಕೂಡ ನಾವು ಬೇಕಾಗ್ತದೆ. ಸೊ ಎಲ್ಲ ನಾಟಿ ಮಾಡ್ತೀವಿ. ನಾಟಿ ಮಾಡಾದ್ಮೇಲೆ ಸಣ್ಣ ನೀರಾವರಿ ನೀರು ಕೊಡ್ತೇವೆ. ಮತ್ತೆ 15 ದಿವಸದಲ್ಲಿ ಮಣ್ಣು ಪೊಳ್ಳು ಮಾಡಿ ಮತ್ತೆ ಸ್ವಲ್ಪ ಹದವಾಗಿ ನೀರು ಕೊಡ್ತೇವೆ. ಸುಮಾರು ಒಂದು 40-45 ದಿವಸದ ಬೆಳೆನಲ್ಲಿ ಮತ್ತೆ ಇನ್ನೊಂದ್ಸರಿ ನಾವು ಇಂಟರ್ ಕಲ್ಟಿವೇಶನ್ ಎಲ್ಲ ಮಾಡಿ, ಅಂದ್ರೆ ಈಗ ಮಣ್ಣು ಪೊಳ್ಳು ಮಾಡಿ ಆ ಸಮಯದಲ್ಲಿ ನಾವು ಉಳಿದಂಥ ಏನು ಸಾರ್ವಜನಿಕ ಗೊಬ್ಬರ ಇರುತ್ತೆ ಅದಕ್ಕೆ ಮಣ್ಣಿಗೆ ಸೇರಿಸ್ತೀವಿ. ಸುಮಾರು ವಾರಕ್ಕೊಂದ್ಸರಿ ನೀರು ಕೊಡ್ತಾ ಹೋದಾಗೆ ಬೆಳೆ ಉತ್ಕೃಷ್ಟವಾಗಿ ಬರ್ತದೆ. ಇದಿಷ್ಟು ನಮಗೆ ಬೆಳೆ ತೆಗಿಲಿಕ್ಕೆ ಅಂದರೆ ಭೂಮಿಯನ್ನು ಹದ ಮಾಡ್ಕೊಳ್ತಕ್ಕಂಥದ್ದು ಮತ್ತು ನಾಟಿ ಮಾಡ್ತಕ್ಕಂಥ ಕ್ರಮದ ಬಗ್ಗೆ ಇಲ್ಲಿ ನಾನು ತಿಳಿಸಿದ್ದೀನಿ.